ಸರ್, ಈಗ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರೈತರನ್ನ ಬಡ್ಡಿ ಮಾತ್ರ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಇವೆಲ್ಲ ನಾಟಕ ಸರ್. ಸಿದ್ದರಾಮಯ್ಯನವರು ಈ ರೀತಿ ನಾಟಕ ಆಡಬಾರ್ದು. ಬಡ್ಡಿ ಏನಕ್ಕೆ? ಬಡ್ಡಿನೇ ಇಲ್ಲ ರೈತರಿಗೆ. ಸೊಸೈಟಿಗಳಲ್ಲಿ ಬಡ್ಡಿ ರಹಿತ ಸಾಲ ಅಂತ ಇವರೇ ಅನೌನ್ಸ್ ಮಾಡಿದ್ದಾರೆ. ಬಡ್ಡಿನೇ ಇಲ್ಲದಾಗ ಬಡ್ಡಿಯಲ್ಲಿ ಮನ್ನಾ ಮಾಡ್ತಾರೆ. ಇದು ನಾಟಕ ಅಂತ ಹೇಳಲೇಬೇಕಾಗ್ತದೆ. ನಿಜವಾಗ್ಲೂ ನಿಮ್ಗೆ ಕಾಳಜಿ ಇದ್ದರೆ ಏನು 223 ತಾಲೂಕು ಬರಗಾಲ ಅಂತ ಘೋಷಣೆ ಮಾಡಿದ್ದೀರಿ. ರೈತ ಸಾಲ ತಗೊಂಡು ಭೂಮಿಗೆ ಹಾಕಿದ್ದಾನೆ. 140 ಕೋಟಿ ಜನರಿಗೆ ಬೇಕಾದ ಆಹಾರ ಬೆಳೀಲಿಕ್ಕೆ ಹಾಕಿದ್ದಾನೆ. ಮೋಜು ಮಾಡಿಲ್ಲ, ಸೋಕಿ ಮಾಡಿಲ್ಲ. ನಿಮ್ಮ ಹಣ ತಗೊಂಡು ಅಂಥ ರೈತನ ಸಾಲವನ್ನು ಮನ್ನಾ ಮಾಡೋಕ್ಕೆ ಯೋಚನೆ ಮಾಡಿ. ಅದೇನೋ ನೀವು ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಉದ್ಯಮಿಗಳಿಗೆ, ಕೈಗಾರಿಕೆಗಳಿಗೆ, ಬಂಡವಾಳಶಾಹಿಗಳಿಗೆ ಸಾಲ ಮನ್ನಾ ಮಾಡ್ತೀರಿ. 12 ಲಕ್ಷ 13 ಲಕ್ಷ ಕೋಟಿನ ರೈತ ಸಾಲ 6 ಲಕ್ಷ ಕೋಟಿ ಮನ್ನಾ ಮಾಡೋಕ್ಕಾಗಲ್ವ? ನಿಮ್ಗೆ ಯೋಗ್ಯತೆ ಇಲ್ವಾ? ಇದು ಸರ್ಕಾರ ಅಂತ ಹೇಳ್ಬೇಕಾ? ಪ್ರಜಾ ಸರ್ಕಾರ ಅಂತ ಹೇಳ್ಬೇಕಾ? 80% ರೈತರಿದ್ದೀವಿ. ಈ ದೇಶದ ಆಡಳಿತ ಹೊಡಿತಕ್ಕಂಥ ರೈತರಿಂದ. ರೈತರು ಓಟ್ ಕೊಟ್ಟರೆ 525 ಜನದಲ್ಲಿ ಸುಮಾರು 450 ಜನ ನೀವು ಎಂ ಪಿಗಳಾಗ್ತಾಯಿದ್ದೀರಿ. ಕರ್ನಾಟಕದಲ್ಲಿ 175 ಜನ ಎಮ್ ಎಲ್ ಎಗಳಾಗ್ತಾಯಿದ್ದೀರಿ. ನೀವೆಲ್ಲ ರೈತರಿಂದನೇ ಆಗ್ತಾಯಿದ್ದೀರಿ. ಆದರೆ ರೈತರಿಗೆ ಅಧಿಕಾರಕ್ಕೆ ಬಂದ್ಬಿಟ್ಟು ರೈತರನ್ನ ಗುಲಾಮರ ಥರ ನೋಡ್ತಾ ಇದ್ದೀರಲ್ಲ, ಇದು ಸರಿನಾ? ಇದನ್ನು ಕೇಳಲಿಕ್ಕೆ ನಾವು ಸೇರ್ತಾ ಇರೋದು. ಇದನ್ನು ಜನರಿಗೆ ಜಾಗೃತಿ ಮಾಡಲಿಕ್ಕೆ ನಾವು ಸೇರ್ತಾ ಇರೋದು. ಸ್ವಾಭಿಮಾನದ ಹೋರಾಟ ಮಾಡ್ತಾ ಇರೋದು. ರಾಜಕೀಯ ಹೋರಾಟಗಳಲ್ಲಿ ಬೇರೆ ಬೇರೆ ಅಸ್ತ್ರಗಳನ್ನ ಬಳಸಿ ಜನ ಸೇರಿಸ್ತಾರೆ. ನಮಗಂಥ ಅವಶ್ಯಕತೆ ಇಲ್ಲ. ನಾವು ರೈತರನ್ನ ಸ್ವಾಭಿಮಾನಿಗಳಾಗಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಬೆಂಗಳೂರು ನಗರದ ಜನ ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಯಾಕೆ ಕೊಡಬೇಕು? ರೈತರು ಬೆಳೆದಂಥ ಎಲ್ಲ ಉತ್ಪನ್ನಗಳನ್ನು ನೀವು ದಿನನಿತ್ಯ ಉಪಯೋಗಿಸ್ತಾ ಇದ್ದೀರಿ. ರೈತ ಬೆಳೆದೇ ಇದ್ದರೆ ಯಾರೂ ಮಣ್ಣು ತಿನ್ನಲಿಕ್ಕಾಗಲ್ಲ. ಆಹಾರನೇ ತಿನ್ನಬೇಕು. ಕಂಪ್ಯೂಟರ್ಗಳು, ಮೊಬೈಲ್ಗಳು ಆಹಾರ ಉತ್ಪಾದನೆ ಮಾಡಲಿಕ್ಕಾಗಲ್ಲ. ಇವತ್ತು ದೇಶದಲ್ಲಿ 365 ಲಕ್ಷ ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ದೇಶದ ರೈತರ ಶ್ರಮ, ರೈತರ ಬೆವರಿನ ಹನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.